ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಪುಬ್ಬ ನಕ್ಷತ್ರ ವಿಶೇಷವಾಗಿ ಸಿಂಹ ರಾಶಿಯಲ್ಲಿ 1ನೇ ಪಾದ, 2ನೇ ಪಾದ, 3ನೇ ಪಾದ, 4ನೇ ಪಾದ, 4 ಪಾದಗಳು ಒಂದು ರಾಶಿಯಲ್ಲಿದೆ ಅಂತ ತಕ್ಷಣ ಅದರ ಪ್ರಭಾವಗಳು ಆ ರಾಶಿಯ ಗ್ರಹಕ್ಕೆ ಸಂಬಂಧಪಟ್ಟಂತಹ ಸಂಯೋಗದಲ್ಲಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಿದೆ ಅಂತಂದರೆ, ಪುಬ್ಬ ನಕ್ಷತ್ರ ಯಾವ ಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ನಕ್ಷತ್ರಗಳು ಕೂಡ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತದೆ, ಪ್ರಭಾವವನ್ನು ಬೀರ್ತದೆ ಅಂದರೆ ಆ ನಕ್ಷತ್ರಕ್ಕೆ ಒಂದು ಅಧಿಪತಿಯಾಗಿರ್ತಕ್ಕಂಥ ಗ್ರಹದ ಪ್ರಭಾವಕ್ಕೆ ನಾವು ಒಳಗಾಗಿದ್ದೀವಿ ಅಂತ ಅರ್ಥ. ಇರೋದೇ 9 ಗ್ರಹ. ಆ 9 ಗ್ರಹಗಳನ್ನು ಡಿವೈಡ್ ಮಾಡಿದಾಗ ಬರ್ತಕ್ಕಂಥದ್ದೇ 27 ನಕ್ಷತ್ರಗಳು. ಆ 27 ನಕ್ಷತ್ರಗಳ ಪ್ರಭಾವಗಳು ಕೂಡ ಸಂಖ್ಯಾ ರೂಪದಲ್ಲಾಗಿರ್ಬೋದು, ಗ್ರಹ ರೂಪದಲ್ಲಾಗಿರ್ಬೋದು ನಮ್ಮನ್ನು ಹಿಂಬಾಲಿಸ್ತೇವೆ ಅಂತಂದಾಗ ಆ ಗ್ರಹಗಳಿಂದ ಉತ್ಪಾದಿಸಲ್ಪಟ್ಟಂತಹ 27 ನಕ್ಷತ್ರಗಳಲ್ಲೂ ಕೂಡ ಆ ಗ್ರಹಗಳ ಕಾರಕತ್ವ ಇದೆ ಅಂತಂದರೆ ನಾವು ಒಪ್ಕೊಳ್ಳೇಬೇಕು. ಯಾಕಂದರೆ ಪುಬ್ಬ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥದ್ದು ಶುಕ್ರ ಗ್ರಹ. ಶುಕ್ರನ ಇನ್ನೊಂದು ಮುಖವೇ ಪುಬ್ಬ ನಕ್ಷತ್ರ. ಪುಬ್ಬ ನಕ್ಷತ್ರ ಬೇರೆಯಲ್ಲ, ಶುಕ್ರ ಬೇರೆಯಲ್ಲ, ಇಬ್ಬರು ಒಂದೇ. ಆದರೆ ಒಂದು ವಿಚಾರ ಏನಪ್ಪ ಅಂತಂದರೆ, ಪುಬ್ಬ ನಕ್ಷತ್ರದಲ್ಲಿ ಯಾರು ಹುಟ್ಟಿದ್ದೀರಾ ಇವ್ರನ್ನೆಲ್ಲರನ್ನೂ ಕೂಡ ಲಕ್ಕಿ ಸ್ಟಾರ್ ಅಂತ ಕರೀತಾರೆ. ಯಾಕಂದರೆ ಶುಕ್ರ ಅಂದರೆ ನಿಮ್ಗೆ ಗೊತ್ತಿರಬೇಕು, ಭೋಗ ವೈಭೋಗ, ಲ್ಯಾವಿಶ್ ಲೈಫ್ಗಳು ಇವೆಲ್ಲ ವಿಶೇಷವಾಗಿ ಕಾರ್ಯಗತ ಆಗ್ತಕ್ಕಂಥದ್ದು. ಕೇಳದೇ ಬರೆದಿರ್ತಕ್ಕಂತಹ ಈ ಲೆಕ್ಕಾಚಾರಗಳು ಒಂದು ನಕ್ಷತ್ರಕ್ಕೆ ಅನುಗುಣವಾಗಿ ಇದ್ದಾಗ ಅದರ ಕಾರಕತ್ವಗಳಿಗೆ ಹುಟ್ಟಿರ್ತಕ್ಕಂತಹ ವ್ಯಕ್ತಿ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ದಾಖಲಾಗ್ತಾರೆ ಅಂತಂದಾಗ ಆ ಪ್ರಭಾವಗಳನ್ನು ನಾವು ಆ ನಕ್ಷತ್ರದವ್ರನ್ನ ನೋಡಿಕೊಂಡೇ ತಿಳ್ಕೋಬೇಕು. ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ವಿಚಾರಗಳು ಇವರಿಗೆ ಅನ್ವಯ ಆಗ್ತಿರೋದಕ್ಕೆ ಬಹಳ ನಿಖರತೆ ಇದೆ ಅಂತೇಳಿ. ನಿಮಗೆಲ್ಲ ಖುಷಿ ಆಗ್ಬೋದು, ಪುಬ್ಬ ನಕ್ಷತ್ರ ಬಹಳ ಅದೃಷ್ಟಕರವಾಗಿರ್ತಕ್ಕಂಥ ನಕ್ಷತ್ರ ಅಂತ ಹೇಳ್ಬಿಟ್ರಿ ಅಂತಂದರೆ. ಆದರೆ ಪುಬ್ಬ ನಕ್ಷತ್ರ ಶುಕ್ರನ ಕಾರಕತ್ವ ಹೊಂದಿರತಕ್ಕಂಥ ನಕ್ಷತ್ರ ಆಗಿದ್ರು ಕೂಡ ಇದು ಇರೋದು ಸಿಂಹ ರಾಶಿಯಲ್ಲಿ. ಇಲ್ಲಿ ಒಂದು ಸ್ವಲ್ಪ ತೊಡಕುಗಳಿದ್ದಾವೆ. ಏನದು ತೊಡಕು ಅಂತಂದರೆ, ಸಿಂಹ ನಕ್ಷತ್ರಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಯಾರು? ಸೂರ್ಯದೇವ. ಶುಕ್ರ ಯಾರು? ಸೂರ್ಯ ಯಾರು? ಇವರ ಸಂಬಂಧ ಏನು ಅಂತ ಕೇಳಿದಾಗ ಭಾಳಷ್ಟು ಕಾರ್ಯಕ್ರಮ ಹೇಳಿದ್ದೀವಿ, ಸೂರ್ಯನಿಗೂ ಶುಕ್ರನಿಗೂ ಆಗಿ ಬರೋಲ್ಲ ಅಂತೇಳಿ. ಆರೇ ಅದೃಷ್ಟ ನಕ್ಷತ್ರ ಅಂತ ಹೇಳಿದ್ರು ತಗೊಂಡೋಗಿ ಸೂರ್ಯನ ಮೇಲೆ ಸೇರ್ಕೊಂಡಾಗ ನಮ್ಮ ಅದೃಷ್ಟ ಹೊರಟೋಯ್ತಾ ಅಂತ ನೀವೆಲ್ಲ ಕೇಳ್ಬೋದು. ಖಂಡಿತ ಹೋಗಲ್ಲ, ಅದು ಇದ್ದೇ ಇರ್ತದೆ. ಆದರೆ ಆ ಪ್ರಭಾವಗಳಿಗೆ ನಾವು ಒಳಗಾಗಿರ್ತೀವಿ. ಅಂದರೆ ಒಂದು ತಣ್ಣನೆಯ ನೀರು ಡೈರೆಕ್ಟಾಗಿ ಬೆಂಕಿಗೆ ಹಾಕಿದ್ರೆ ಏನಾಗುತ್ತೆ? ಬೆಂಕಿ ಹಾರೋಗ್ತದೆ, ಇಲ್ಲಾಂದರೆ ನೀರು ಹಿಂಗೋಗ್ತದೆ. ಆದರೆ ಅದನ್ನು ಆ ನೀರನ್ನು ಒಂದು ಪಾತ್ರೆಗಿಟ್ಟು ಬೆಂಕಿ ಮೇಲಿಟ್ಟರೆ ಏನಾಗ್ತದೆ? ನೀರು ಕೊತ ಅಂತ ಕುದಿಯುತ್ತೆ, ಬಿಸಿ ಆಗ್ತದೆ. ಅಷ್ಟೇ ಒಂದು ಗ್ರಹಕ್ಕೆ ಒಂದು ಗ್ರಹ ಆಗಬರಲ್ಲ ಅಂತಾಗ ಆ ಪ್ರಭಾವಗಳಿಗೆ ಒಳಗಾಗುತ್ತೆ ಹೊರತು ಅದು ಏನು ಪೂರ್ತಿ ನಶಿಸಿ ಹೋಗೋದಿಲ್ಲ. ಹಾಗಂತ ಇದನ್ನು ನಾವು ಯಾವ ರೀತಿ ತಿಳ್ಕೊಬೋದು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಗುಣನಡತೆಗಳಿಂದ, ನಮ್ಮ ಆ್ಯಟಿಟ್ಯೂಡ್ ಏನಿದೆ ಆ ಗುಣನಡತೆಗಳು, ಪ್ರಭಾವಗಳು, ನಮ್ಮ ನಡವಳಿಕೆಗಳಿಂದ ನಾವು ಅದನ್ನೆಲ್ಲ ಪಡ್ಕೊಳ್ತಕ್ಕಂತಹ ಒಂದು ಅನುಭವವನ್ನು ನಾವು ಅನುಭವಿಸಿದಾಗ ಮಾತ್ರ ಎಸ್ ನೀವು ಹೇಳ್ತಿರೋದು ಕರೆಕ್ಟು, ಒಂಥರ ತಣ್ಣೀರನ್ನು ಬಿಸಿನೀರೊಳಗಡೆ ಹಾಕಿ ಮಿಕ್ಸ್ ಮಾಡ್ದಂಗೆ ಇರ್ತೈತಿ ಅಂತೇಳಿ ಭಾಳ ಜನ ಅನ್ಕೋಬೋದು. ಆದರೆ ಇಲ್ಲಿ ಇನ್ನೊಂದು ಬಿಸಿ ಇದೆ. ಪುಬ್ಬ ನಕ್ಷತ್ರ ಬಂದು ಕುಜನ ಶಾಪವನ್ನು ಒತ್ಕೊಂಡು ಹುಟ್ಟಿರ್ತಕ್ಕಂತಹ ನಕ್ಷತ್ರ. ಒಂದು ಬಿಸಿ ತಡ್ಕೊಳ್ಳೋದಲ್ಲ. ಯಾಕಂದರೆ ಸೂರ್ಯನು ಉಷ್ಣಕಾರಕ ಗ್ರಹ, ಮಂಗಳನು ಉಷ್ಣಕಾರಕ ಗ್ರಹ. ಆದರೆ ಶುಕ್ರ ಶಾಂತಿ ಗ್ರಹ. ಆ ಶಾಂತಿ ಮತ್ತು ಯುದ್ಧ ಅಂತಕ್ಕಂಥ ಸಮಾಗಮ ಒಂದು ನಕ್ಷತ್ರ ಒಂದು ಗ್ರಹ ರಾಶಿಯಲ್ಲಿ ಸಂಯೋಗ ಆಗಿದೆ ಅಂತಂದ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಬಗ್ಗೆ ಒಂದು ಸ್ವಲ್ಪ ಜಡ್ಜ್ ಮಾಡ್ಕೊಳ್ಳಿ, ತರ್ಕ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗ್ತದೆ. ಹಾಗಂತ ನಮ್ಮದು ಅದೃಷ್ಟಹೀನವಾಗಿರ್ತಕ್ಕಂಥ ಬದುಕು ಅಂತ ನೀವು ಕೇಳ್ಬೋದು. ಖಂಡಿತ ಅಲ್ಲ. ಅದರ ಕ್ವಾಲಿಟಿಗಳು 100% ಇದ್ದೇ ಇರ್ತದೆ. ಆದರೆ ಈ ಬಿಸಿನೀರು ಆದಂಗೆ ಈ ಗ್ರಹಗಳ ಸಂಯೋಗ ಅಂತಕ್ಕಂಥದ್ದು ಏನಿದೆ ಅದು ಸಂಯೋಗ ಆಗ್ತದೆ. ಇದನ್ನು ಇನ್ನೊಂದಷ್ಟು ಬಿಡಿಸಿ ಹೇಳಬೇಕು ಅಂತಂದರೆ, ಯಾಕೆ ಈ ಕುಜನ ಕರ್ಮವನ್ನು ಒತ್ಕೊಂಡು ಈ ನಕ್ಷತ್ರದವರು ಹುಟ್ಟಿದ್ದಾರೆ ಅಂತಂದರೆ, ಹೋದ ಜನ್ಮದಲ್ಲಿ ಒಂದು ಬಹಳ ಗಂಭೀರವಾಗಿರ್ತಕ್ಕಂಥ ತಪ್ಪನ್ನು ನೀವು ಮಾಡಿದ್ದೀರ. ಇವತ್ತು
ನಮ್ಮ ಸಾಮಾಜಿಕ ಬದುಕಿನಲ್ಲಿ ಭಾಳ ಅದ್ಭುತವಾಗಿ ನೋಡ್ಬೋದು ಇದನ್ನು. ನಾವು ಹಿಂದೆ ಏನೇ ತಪ್ಪು ಮಾಡಿದರೂ ಕೂಡ ಈ ಜನ್ಮದಲ್ಲಿ ನಮಗದು ಕಣ್ಣು ಕಾಣ್ತಕ್ಕಂಥ ಸತ್ಯ. ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಸತ್ಯ ನಮಗೆ ಗೋಚರ ಆಗ್ತದೆ. ನಮ್ಮ ನೋಡೋ ದೃಷ್ಟಿ ಚೇಂಜ್ ಆಗಬೇಕಷ್ಟೇ. ನಾನೇ ಸರಿ ಅವ್ರು ಸರಿ ಇಲ್ಲ ಅಂತಕ್ಕಂಥ ದೃಷ್ಟಿಲಿ ನೋಡಿದ್ರೆ ಇವು ಯಾವ ಸತ್ಯಗಳು ನಿಮಗೆ ಗೋಚರ ಆಗೋದಿಲ್ಲ. ಯಾಕಂದರೆ ನಮ್ಮ ಮನಸ್ಸಿಗೆ ನಾವು ಮಾತ್ರ ಕರೆಕ್ಟಾಗಿದ್ದೀವಿ ಅಂದ್ಕೊಂಡಿರ್ತೀವಿ. ಬಟ್ ಅದಕ್ಕೆ ವಿರುದ್ಧವಾಗಿ ನಾವು ಏನು ತಪ್ಪು ಮಾಡ್ತೀವಿ ಅಂತ ಗೊತ್ತಾಗೋದಿಲ್ಲ. ಇವತ್ತು ಯಾರೋ ಇಬ್ಬರು ಮಧ್ಯೆ ಅನ್ಕೊಳ್ಳಿ, ತಂದೆ ತಾಯಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಥವಾ ಕುಟುಂಬದಲ್ಲಿ ಯಾವುದೇ ಒಂದು ಸದಸ್ಯರ ಮಧ್ಯೆ ಕೆಲವೊಂದು ವಾದ ವಿವಾದಗಳು ನಡೀತಾ ಇರ್ತದೆ. ನೀವೆಲ್ಲ ಕೇಳಿರ್ಬೋದು, ವಾದ ವಿವಾದಗಳು ನಡೀತಾ ಇರ್ತದೆ. ಕೆಲವರು ಅದನ್ನು ಕೇಳಿಸ್ಕೊಂಡು ಏನೋ ಮಾಡ್ಕೊಳ್ಳಿ ಬಿಡಪ್ಪ, ದಿನ ಇದ್ದಿದ್ದೆ ಇವರಿಬ್ಬರು ರಾಮಾಯಣ ಅಂತ ಮೂಲೆ ಕೂತಿರ್ತಾರೆ. ಇನ್ನು ಕೆಲವರು ಇದನ್ನೇನಾರು ಮಾಡಿ ಸರಿ ಮಾಡಬೇಕಲ್ಲ ಅಂತ ಕೂತಿರ್ತಾರೆ. ಇನ್ನು ಕೆಲವರು ಮಜಾ ತಗೊಳ್ತಿರ್ತಾರೆ, ಆಡಲಿ ಚೆನ್ನಾಗಿ ಜಗಳ ಆಡಲಿ ಅಂತ. ಆದರೆ ಇನ್ನೊಂದು ವರ್ಗ ಇದೆ, ಅವರು ಏನೇ ಒಂದು ಜಗಳ ಮಾಡ್ತಿದ್ರು, ಕದನ ಮಾಡ್ತಿದ್ರು, ಮಧ್ಯದಲ್ಲಿ ಮೂಗು ತೋರಿಸ್ತಾರೆ. ಮೂಗು ತಗೊಂಡು ತೋರಿಸ್ಬಿಡೋದಲ್ಲ, ಅವರು ವಿಚಾರಗಳನ್ನು ಇನ್ನೊಂದಷ್ಟು ಎತ್ತು ಕಟ್ಟಿ ಒಬ್ಬರಿಂದೊಬ್ಬರಿಗೆ ಇನ್ನೊಂದಷ್ಟು ಜಗಳನ್ನು ತಂದಿಡ್ತಾರೆ. ಹೌದಲ್ವೇ ನಮ್ಮ ಒಂದು ವಾದ ವಿವಾದ ನಡೀತಕ್ಕಂಥ ಸಂದರ್ಭದಲ್ಲಿ, ಒಂದು ಸಂಬಂಧಗಳು ಛಿದ್ರ ಸಂಬಂಧದಲ್ಲಿ ಉಳಿ ಹಿಂಡಿ ಇನ್ನೊಂದಷ್ಟು ಛಿದ್ರ ಮಾಡಿ ಬೇರ್ಪಡಿಸ್ತಕ್ಕಂತಹ ಒಂದು ಬುದ್ಧಿ ಇದೆಯಲ್ಲ, ಅದು ಒಳ್ಳೆದ ಕೆಟ್ಟದ ಅಂತಕ್ಕಂಥದ್ದನ್ನ ನೀವು ಹೇಳಬೇಕು. ಇವತ್ತು ಏನೇ ಒಂದಾದರೂ ಕೂಡ ಅದನ್ನು ಸರಿ ಮಾಡ್ತಕ್ಕಂಥ ಮನೋಭಾವನೆ ಕೆಲವರಲ್ಲಿದ್ದಾಗ, ಅದು ಸರಿ ಇಲ್ಲ, ಹಿಂಗಿದ್ರೆ ಭಾಳ ಖುಷಿ ಅಂತಕ್ಕಂಥ ಮನೋಭಾವನೆಯಿಂದ ಇವತ್ತು ಇನ್ನೊಂದಷ್ಟು ಉಳಿ ಹಿಂಡಿ ತಾನು ಮೂಗು ತೋರಿಸಿ ಒಬ್ರನ್ನೊಬ್ರು ಎತ್ಕಟ್ಟಿ ಮಾಡ್ತಕ್ಕಂಥ ಕರ್ಮಫಲ ಇದೆಯಲ್ಲ, ಅದೇ ಪುಬ್ಬ ನಕ್ಷತ್ರ ಕುಜನ ದೋಷವನ್ನು ಹೊತ್ತುತಕ್ಕಂತಹ ಒಂದು ದೋಷ. ಈ ಬಹುಶಃ ಅರ್ಥ ಆಯ್ತು ಅಂದ್ಕೊಳ್ತೀನಿ ನಿಮಗೆಲ್ಲ. ಮಾಡಿದ್ದುಣ್ಣೋ ಮಹಾರ ಎಂತಕ್ಕಂತಹ ಒಂದು ಗಾದೆ ಎಷ್ಟು ಚೆನ್ನಾಗಿ ಅನ್ವಯ ಆಗುತ್ತೆ ಅಂದರೆ, ಇದನ್ನು ಓದ ಜನ್ಮದಲ್ಲಿ ನೀವು ಮಾಡಿದ್ದೀರಾ, ಅದಕ್ಕೆ ಕುಜನ ಶಾಪವನ್ನು ಹೊತ್ಕೊಂಡು ಇಲ್ಲಿ ಹುಟ್ಟಿದ್ದೀರಾ. ಇದರ ಇನ್ನೊಂದಷ್ಟು ರಹಸ್ಯ ಹೇಳ್ಕೊಡ್ತೀನಿ, ವೆಯ್ಟ್ ಮಾಡ್ತಾರೆ. ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಈ ಮೂಗು ತೋರಿಸಿ ಹಾಳು ಮಾಡ್ತಕ್ಕಂಥ ಒಂದು ಸಂಬಂಧಗಳು ವಿಶೇಷತಃ ಈ ಜನ್ಮದಲ್ಲಿ ಈ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿ ಸೂರ್ಯನ ಸಂಬಂಧವನ್ನು ಹೊಂದದೆ ಅಂತಂದಾಗ ಇವತ್ತು ಭಾಳಷ್ಟು ತಪ್ಪುಗಳನ್ನು ನಮ್ಮ ಫ್ಯಾಮಿಲಿಗಳಲ್ಲಿ ನಾವು ಮಾಡ್ತಾ ಇದ್ದೀವಿ. ಇವತ್ತು ಈ ಕಾರ್ಯಕ್ರಮ ನೋಡ್ತಾ, ಈ ವಿಚಾರಗಳನ್ನ ನೋಡ್ಕೊಳ್ತಾ, ಹೌದಾ ಕರೆಕ್ಟು, ನಾನು ಆ ತಪ್ಪನ್ನು ಮಾಡ್ತಾ ಇದ್ದೀನಿ, ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಮನೋಭಾವ ನಿಮ್ಗೆ ಬಂದರೆ ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ವೀಕ್ಷಕರೇ. ಅದು ಹೆಣ್ಣು ಮಾತ್ರ ಅಲ್ಲ, ಗಂಡು ಮಾತ್ರ ಅಲ್ಲ, ಇಬ್ಬರಿಗೂ ಸೇರಿಸಿ ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಕೂಡ ತಪ್ಪನ್ನು ಕಂಡಿಡ್ತಕ್ಕಂಥ ಮನೋಭಾವನೆ ಎಷ್ಟು ಜನಗಳಿದೆ. ನಿಮ್ಮ ಕುಟುಂಬಗಳಲ್ಲೇ ಇದನ್ನು ನೋಡ್ಬೋದು ನಾವು. ಸಣ್ಣ ವಿಚಾರಗಳನ್ನು ಅದನ್ನು ದೊಡ್ಡ ಹೈಲೈಟ್ ಮಾಡಿ, ಇದು ತಪ್ಪು, ಇದು ಸರಿ ಇಲ್ಲ, ನೀನು ಮಾಡ್ತಿರೋ ತಪ್ಪು ಅಂತೇಳಿ ಆ ಬೆಟ್ಟೆತ್ತಿ ತೋರಿಸಿ ಅಲ್ಲಿ ಏನೋ ಒಂದು ಜಗಳ ಕದಲಿ ಕಾರಣ ಆಗ್ತಕ್ಕಂತಹ ಒಂದು ಮನೋಭಾವನೆ ಅಥವಾ ಆ ಗುಣನಡತೆಯ ವ್ಯಕ್ತಿಗಳು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಪ್ರತಿಯೊಂದು ಕುಟುಂಬದಲ್ಲಿ ನಮಗೆ ಕಾಣ ಸಿಗ್ತಾರೆ. ಇದು ಒಂದು ರೀತಿ ಸ್ಪೆಷಲ್ ಕ್ಯಾರೆಕ್ಟರ್ ಅನ್ಕೊಳ್ಳಿ. ನೋಡೋರಿಗೆ ಮಾಡೋರಿಗೆ ಅವರು ಬೆಟ್ಟೆತ್ತಿ ತೋರಿಸಿ ಅವರು ಹೇಳ್ತಾ ಇದ್ರು ಕೂಡ ಅವರು ತಲೆನೇ ಕೆಡಿಸ್ಕೊಳ್ಳಲ್ಲ, ಅವ್ರು ಮಾಡಿದ್ದೇ ಮಾಡ್ತಾರೆ, ಹೇಳಿದ್ದೇ ಹೇಳ್ತಾ ಇರ್ತಾರೆ. ತಂದಿಕ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ತಂದಿಕ್ತಾರೆ. ಇದನ್ನು ಫಿಟ್ಟಿಂಗ್ ಇಡೋದು ಅಂತ ಹೇಳ್ತಾರೆ ನಮ್ಮಲ್ಲಿ. ಈ ಥರ ಮಾಡಿರ್ತಕ್ಕಂಥ ಹಲವಾರು ವಿಚಾರಗಳು ಇವತ್ತು ಈ ಪುಬ್ಬ ನಕ್ಷತ್ರ ಇರ್ತಕ್ಕಂತಹ ಶಾಂತಿ ನಕ್ಷತ್ರ, ಲಕ್ಸುರಿ ನಕ್ಷತ್ರದ ಒಂದು ಸೂರ್ಯನ ಪ್ರಭಾವ ತಗೊಂಡಾಗ ಡಿಮ್ಯಾಂಡ್ ಜಾಸ್ತಿ ಮಾಡಿಬಿಡ್ತಾರೆ. ಡಿಮ್ಯಾಂಡ್ ಅಂದ್ರೇನು? ಇವತ್ತು ಭಾಳಷ್ಟು ಮಕ್ಕಳು ಅಥವಾ ಹೆಂಡತಿ ಅಥವಾ ಗಂಡ ಅಥವಾ ತಂದೆ ಎಷ್ಟೇ ಇದಾಗಿದ್ರೂ ಕೂಡ ನನಗಿದು ಬೇಕೇ ಬೇಕು, ನನಗೆ ಬ್ರ್ಯಾಂಡಿಂಗ್ ಸಾಮಾನುಗಳೇ ಬೇಕು, ಬ್ರ್ಯಾಂಡಿಂಗ್ ಮೊಬೈಲೇ ಬೇಕು, ಬ್ರ್ಯಾಂಡಿಂಗ್ ಲ್ಯಾಪ್ಟಾಪೇ ಬೇಕು, ಬ್ರ್ಯಾಂಡಿಂಗ್ ಟಿವಿನೇ ಬೇಕು, ಬ್ರ್ಯಾಂಡಿಂಗ್ ಪರ್ಫ್ಯೂಮೇ ಬೇಕು. ಈ ಥರ ಭಾಳಷ್ಟು ಡಿಮ್ಯಾಂಡ್ ಮಾಡ್ತಕ್ಕಂತಹ ಕುಟುಂಬದಲ್ಲಿ ಇವತ್ತು ಭಾಳ ಜನ ಮಕ್ಕಳುಗಳಾದಿಯಾಗಿ ದೊಡ್ಡವರಾದಿಯಾಗಿ ಇವತ್ತು ಡಿಮ್ಯಾಂಡ್ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಯಿತು ಅಂದಾಗ ಅದು ಪುಬ್ಬ ನಕ್ಷತ್ರದ ಕ್ವಾಲಿಟಿ. ಅಂದರೆ ಪುಬ್ಬ ನಕ್ಷತ್ರ ಆ ಥರ ಮಾಡಲ್ಲ. ಆದರೆ ಯಾಕೆ ಮಾಡ್ತಾರೆ ಅಂತಂದರೆ, ಸಿಂಹ ರಾಶಿಲಿ ಇದ್ದು ಸೂರ್ಯನ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂತಹ, ಸೂರ್ಯನ ಸಂಯೋಗಕ್ಕೆ ಒಳಪಟ್ಟಿರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಆ ಶುಕ್ರನೇ ಬೇಕಾಗಿರ್ತಕ್ಕಂತಹ ಆ ವಸ್ತುಗಳು
ಅದನ್ನು ಡಿಮ್ಯಾಂಡ್ ಮಾಡಿ ಕಿತ್ಕೊಳ್ತಕ್ಕಂತಹ ಕ್ಯಾರೆಕ್ಟರ್ನ ಸೂರ್ಯನಿಗೆ ಸಂಬಂಧಪಟ್ಟಂಥ ಲೆಕ್ಕಾಚಾರದಲ್ಲಿ ಇವತ್ತು ಭಾಳಷ್ಟು ಜನ ಇದನ್ನು ತೋರಿಸ್ಕೊಳ್ತಿದ್ದಾರೆ ಅಂತಂದರೆ ಅದಕ್ಕೆ ಅವ್ರ ಕಾರಣ ಅಲ್ಲ, ಪುಬ್ಬ ನಕ್ಷತ್ರ, ಸಿಂಹ ರಾಶಿ, ಈ ಒಂದು ಕಾಂಬಿನೇಷನ್ ಸಂಯೋಗವೇ ಇದಕ್ಕೆ ಭಾಳ ಮುಖ್ಯವಾದ ಕಾರಣ. ನೀವೆಲ್ಲ ಅನ್ಕೋತಾ ಇರ್ಬೋದು, ಕರೆಕ್ಟ್, ಎಕ್ಸಾಕ್ಟ್ಲಿ, ಇದಕ್ಕೆ ಅವ್ರು ಹಿಂಗೆ ಆಡ್ತಾ ಇರೋದು ಅಂತ ನೀವು ಅನ್ಕೋಬೋದು. ಹೌದು, ಇದಕ್ಕೆ ಅವ್ರು ಹಂಗೆ ಆಡೋದು. ವೇಗ ಜಾಸ್ತಿ, ಆವೇಗ ಜಾಸ್ತಿ, ಅವಸರ ಜಾಸ್ತಿ. ಇದರಿಂದ ದಾಂಪತ್ಯ ಜೀವನಗಳಲ್ಲಿ ಭಾಳಷ್ಟು ತೊಂದರೆಗಳನ್ನು ಈ ನಕ್ಷತ್ರತಕ್ಕಂಥವ್ರು ಅನುಭವಿಸ್ತಾ ಇರ್ತಾರೆ. ಉದ್ಯೋಗ, ವ್ಯವಹಾರ ಮತ್ತು ಆಡಳಿತ. ಯಾಕಂದರೆ ಆಡಳಿತ ಅಂದ ತಕ್ಷಣ ಅಧಿಕಾರ, ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಪ್ರೈವೇಟ್ ಉದ್ಯೋಗ ಆಗಿರ್ಬೋದು, ಅಲ್ಲಿ ಎಲ್ಲದರಲ್ಲೂ ಕೂಡ ಹೋಗಿ ಮೂಗು ತೋರಿಸೋದು, ತಪ್ಪು ಕಂಡುಹಿಡಿಯೋದು ಇವರ ಒಂದು ಪ್ರಕ್ರಿಯೆ. ಅರ್ಥ ಏನು? ಮೂಗು ತೋರಿಸೋದು, ತಪ್ಪು ಕಂಡುಹಿಡಿಯೋದು. ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ದೊಡ್ಡ ಹೈಲೈಟ್ ಮಾಡಿ ಅದನ್ನು ಬಿಂಬಿಸೋತಕ್ಕಂಥದ್ದು. ಈ ಮನೋಭಾವನೆ ಬರ್ತಕ್ಕಂಥದ್ದು ಈ ಗ್ರಹ ಸಂಯೋಗ ಇರತಕ್ಕಂಥ ಶುಕ್ರ ಮತ್ತು ಸೂರ್ಯನ ಈ ಗ್ರಹ ಸಂಯೋಗದಿಂದ ಈ ಪುಬ್ಬ ನಕ್ಷತ್ರದವರಿಗೆ ಬರ್ತಕ್ಕಂತಹ ಕ್ವಾಲಿಟಿ, ಗುಣನಡತೆಗಳು ಇದು ಅವರಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಆಗ್ತಿದೆ ಅಂತಂದಾಗ, ನಾನು ಆಗ ಹೇಳಿದೆ, ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ಈ ಪಾಪ ಕರ್ಮಗಳ ಪ್ರಭಾವಗಳೇ ಈ ಜನ್ಮದಲ್ಲಿ ಕ್ಯಾರಿ ಓವರ್ ಆಗ್ತಿರ್ತದೆ. ಇದು ಕರ್ಮ ಫಲವನ್ನು ಒತ್ಕೊಂಡಿರ್ತಕ್ಕಂತಹ ಆಸ್ಟ್ರಾಲಜಿ ಅಂದರೆ ಏನು, DNA ಆಸ್ಟ್ರಾಲಜಿನಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಇದನ್ನು ನೋಡ್ತಾ ಬರ್ಬೋದು. ಆಗಿದ್ದಾಗ ಇದು ಮಾಡ್ತಿರ್ತಕ್ಕಂಥದ್ದು ಸರಿಯೋ ತಪ್ಪು ಅಂತ ನೀವು ಕೇಳ್ಬೋದು. ಇದನ್ನು ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು. ಕೋಪ, ಅವಸರ, ಡಿಮ್ಯಾಂಡು, ತಪ್ಪುಗಳನ್ನ ಕಂಡಿಡ್ತಕ್ಕಂಥದ್ದು ಇವೆಲ್ಲ ಏನಾಗುತ್ತೆ ಅಂದರೆ ಸಂಬಂಧಗಳನ್ನು ಛಿದ್ರ ಮಾಡೋ ಮುಖಾಂತರ ಕುಟುಂಬಗಳಲ್ಲಿ ದಾಂಪತ್ಯ ಜೀವನನ ಹಾಳು ಮಾಡ್ತಕ್ಕಂಥದ್ದು. ಒಂದು ಉದ್ಯೋಗ ವ್ಯವಹಾರ ಸಂಬಂಧಪಟ್ಟದಲ್ಲಿ ತಮ್ಮ ಉದ್ಯೋಗಿಗಳ ಒಂದು ಸಂಬಂಧಗಳನ್ನ ಹಾಳು ಮಾಡ್ಕೊಳ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಪಾರ್ಟ್ನರ್ಸ್ಗಳನ್ನ ಹಾಳು ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಆರ್ಥಿಕ ಸಂಕಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ವಿಶೇಷತಃ ಈ ನಕ್ಷತ್ರದವರಿಗೆ ಅನ್ವಯ ಆಗೋದ್ರಿಂದ ನಾವು ಅದನ್ನು ಬಿಡಬೇಕೋ ಬೇಡವೋ ಅಂತಕ್ಕಂತಹ ಒಂದು ವಿಚಾರವನ್ನು ನಾವು ನಿಮಗೆ ಬಿಟ್ಕೊಡ್ತಾ ಇದ್ದೀವಿ. ಯಾಕಂದರೆ ನಾವು ಎಷ್ಟು ಹೇಳಬೇಕೋ ಅಷ್ಟೇ ಹೇಳಬೇಕು. ನೀನು ಹೀಗೆ ಅಂತ ಬೆಟ್ಟ ತೋರಿಸಿದಾಗ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದಾಗ ಅದನ್ನು ತಡ್ಕೊಳ್ತಕ್ಕಂತಹ ಒಂದು ವಿಚಾರ ಇರ್ತದೆ. ಯಾಕಂದರೆ ಸಿಂಹ ರಾಶಿ, ಸಿಂಹ ಅಂತಂದರೆ ಒಂದು ಗಾಂಭೀರ್ಯತೆ ಜಾಸ್ತಿ ಇರ್ತದೆ, ಆದರೆ ತಲೆಗೆ ಹೋಗ್ತದೆ. ಆದರೆ ಸಿಂಹ ರಾಶಿ ಬಂದಾಗ ಸೋಂಬೇರಿತನ ಜಾಸ್ತಿ ಇರ್ತದೆ ಅಲ್ಲಿ. ಯಾಕಂದರೆ ಅಲ್ಲಿ ಅನ್ವಯ ಆಗ್ತಕ್ಕಂಥ ಲೆಕ್ಕಾಚಾರಗಳು ವಿಶೇಷತಃ ಕೆಲವರಿಗೆ ಅದು ಅನ್ವಯ ಆದರೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಅದು ಈ ಸಮಯಕ್ಕೆ ಬರಬೇಕು, ಈ ಸಮಯಕ್ಕೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಬಟ್ ಅದು ಕಾರ್ಯಕ್ಷಮತೆ, ಕಾರ್ಯದಕ್ಷತೆಯಲ್ಲಿ ಲೋಪವೋ ಏನೋ ಗೊತ್ತಿಲ್ಲ. ಆದರೆ ಆ ಸೋಂಬೇರಿತನ ಅಂತಕ್ಕಂಥದ್ದು ಸಿಂಹದಷ್ಟೇ ಗಾಂಭೀರ್ಯವ ಕೆಲಸ ಮಾಡ್ತಿದೆ ಅಂತಂದರೆ, ಒಬ್ಬ ನಕ್ಷತ್ರ ಇರ್ತಕ್ಕಂಥವ್ರಿಗೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು ಅಂತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಲ್ಪನಾ ಲೋಕ ಅವರಿದ್ದರೂ ಕೂಡ ಈ ಸೂರ್ಯನ ಗುಣನಡತೆಗಳು ಅವರಿಗೆ ತಾಗೋದ್ರಿಂದ, ಅನ್ವಯ ಆಗೋದ್ರಿಂದ, ಸಂಯೋಗ ಆಗೋದ್ರಿಂದ ಆ ವೇಗ, ಆವೇಗಕ್ಕೆ ತಡೆ ಆಗ್ತದೆ. ಆದರೆ ಎಲ್ಲೋ ಒಂದು ಕಡೆ ಈ ಸಂಬಂಧಗಳ ಚಿತ್ರತೆ ಆದಾಗ ಪಶ್ಚಾತ್ತಾಪಗೊಳಪಟ್ಟಕ್ಕಂತಹ ಮನೋಭಾವನೆಯೂ ಕೂಡ ಈ ನಕ್ಷತ್ರದವರು ಕಳ್ಕೊಳ್ತಾರೆ ಅಂತಂದಾಗ, ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೇ ಸರಿ, ನಾನು ಕಂಡುಹಿಡಿದಿದ್ದೇ ಸರಿ ಅಂತಕ್ಕಂತಹ ಮನೋಭಾವನೆಯಿಂದ ದೂರ ಆಗ್ತಾರಲ್ಲ, ಇದನ್ನು ಕುಜನ ಸಂಬಂಧಪಟ್ಟಂಥ ಕಾರಕತ್ವಗಳು, ಕುಜನಿಗೆ ಸಂಬಂಧಪಟ್ಟಂತಹ ಶಾಪಗಳು ಆ ವ್ಯಕ್ತಿಗೆ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ತಾಗಿದೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಿಮ್ಮ ಕುಟುಂಬಗಳಲ್ಲಿ ಇಂತಹ ಒಂದು ಲೆಕ್ಕಾಚಾರಗಳು ನಡೀತಾ ಇದ್ದಾಗ ಇದನ್ನು ತಾಳೆ ಮಾಡಿ ನೋಡ್ಕೊಳ್ಳಿ, ಇದು ಕರೆಕ್ಟಾ ಇಲ್ವಾ ಅಂತೇಳಿ. ಯಾಕಂದರೆ ಇವತ್ತು ಎಲ್ಲರೂ ಸರಿ ಮಾಡ್ಕೊಳ್ತಕ್ಕಂಥ ಮನೋಭಾವನೆಗೆ ನಾವು ಮಾತಾಡ್ತೀವಿ, ಆದರೆ ಯಾರು ಕೇಳುವಂಥ ಸ್ಥಿತಿಲಿರಲ್ಲ, ಬದಲಾವಣೆ ಆಗೋ ಸ್ಥಿತಿಲಿ ಇರೋದೇ ಇಲ್ಲ. ಅದಕ್ಕೆ ಇವತ್ತು ಎಷ್ಟೋ ಜನ ಹೇಳಿ ಸಾಕಾಗಿ, ಕೇಳಿ ಸಾಕಾಗಿ, ನಿನ್ನಿಷ್ಟ ಹೇಗೆ ಬರುತ್ತೋ ಹಾಳಾಗಿ ಹೋಗ್ರಿ ಅಂತೇಳಿ ಇವತ್ತು ಕುಟುಂಬಗಳಲ್ಲಿ ಬಿಟ್ಟು ಅವ್ರ ಪಾಡಿಗೆ ಅವ್ರು ಇರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಆದರೂ ಕೂಡ ಈ ಕ್ಯಾರೆಕ್ಟರ್ ಇರ್ತಕ್ಕಂಥ ವ್ಯಕ್ತಿಗಳು ಕೆದಕಿ ಬರ್ತಾನೇ ಇರ್ತಾರೆ. ಅಲ್ಲಿ ಏನೋ ಒಂದು ಸೃಷ್ಟಿ ಮಾಡ್ತಾ ಇರ್ತಾರೆ, ಅಲ್ಲಿ ಇನ್ನೇನೋ ಒಂದು ಘಟನಾವಳಿಗಳಿಗೆ ಕಾರಣರಾಗ್ತಾರೆ, ಅಲ್ಲಿ ಆ ವಾದ ವಿವಾದಗಳಲ್ಲಿ ಶಾಪಕ್ಕೆ ಕಾರಣರಾಗ್ತಾರೆ. ಈ ಕಾಲದಲ್ಲೂ ಶಾಪ ಹಾಕೋದು ನಡೆಯುತ್ತಾ ಅಂತ ಭಾಳ ಜನ ಕೇಳ್ಬೋದು. 1000% ಕೆಲಸ ಮಾಡ್ತದೆ. ಕುಜ ಅಂತಂದ್ರೆ ಶಾಪ ಅಂತ ಹೇಳ್ತೀವಿ ನಾವು. ಯಾಕಂದರೆ ಸ್ವಯಂಕೃತ ಅಪರಾಧಗಳಲ್ಲಿ ಆ ಕ್ಯಾರೆಕ್ಟರ್ಗಳು ನೋಡ್ಕೊಂಡಾಗ ನಮಗೇನು ಅನಿಸುತ್ತೆ, ಎಸ್ ಇದು ನಿಜ ಏನೋ ಅಂತ ಅನ್ವಯ ಆಗ್ತದೆ.
ಅದಕ್ಕೆ ಭಾಳ ಜನ ನನ್ನ ಈ ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ಎಂಥ ಹೆಂಡತಿ ಕಟ್ಕೊಂಡ್ಬಿಟ್ಟೆ, ಎಂಥ ಮಕ್ಕಳು ಹುಟ್ಟುಬಿಟ್ರು, ಎಂಥ ತಂದೆ ತಾಯಿ ನನಗೆ ಸಿಕ್ಕಿದ್ದಾರೆ, ಎಂಥ ಪಾರ್ಟ್ನರ್ ಸಿಕ್ಕಿದ್ದಾನೆ, ಏನು ಕರ್ಮ ಮಾಡಿದೆ, ನೆಮ್ಮದಿನೇ ಇಲ್ಲ ಜೀವನದಲ್ಲಿ ಅಂತೇಳಿ ಒದ್ದಾಡ್ತಿರ್ತಾರೆ. ದುಡ್ಡು, ಹಣ, ಕಾಸು, ಲಕ್ಸುರಿ ಎಲ್ಲ ಲಾವಿಶ್ ಎಲ್ಲ ಇರ್ತದೆ, ಆದರೆ ಅವ್ರಿಗೆ ನೆಮ್ಮದಿ ಭಂಗ ಇರ್ತದೆ, ನೆಮ್ಮದಿನೇ ಇರೋದಿಲ್ಲ ಅವ್ರಿಗೆ. ಇದು ಕುಜನ ಒಂದು ಶಾಪ ಹೊತ್ತಿರ್ತಕ್ಕಂತಹ ಈ ನಕ್ಷತ್ರದವ್ರಿಗೆ ಅನ್ವಯ ಆಗ್ತಿದೆ ಅಂತಂದರೆ ಒಂದ್ಸರಿ ಟಾಲಿ ಮಾಡಿ ನೋಡ್ಕೊಳ್ಳಿ, ನಿಮಗಿದು ಅನಿಸ್ತಿದೆಯಾ ಇಲ್ವಾ ಅಂತೇಳಿ. ಯಾಕಂದರೆ ನಮ್ಮ ತಪ್ಪುಗಳನ್ನ ಇನ್ನೊಬ್ರು ಹೇಳಿದಾಗ ಅರ್ಥ ಆಗಲ್ಲ, ಅದನ್ನು ಶಾಸ್ತ್ರ ರೀತಿ ಹೇಳಿದಾಗ ಏನೋ ಇರ್ಬೋದೇನೋ ಮಾಡಿರ್ಬೋದೇನೋ ನಾವು, ಅದಕ್ಕೆ ಈ ಜನ್ಮದಲ್ಲಿ ನಾವು ಹಿಂಗೆ ಅನುಭವಿಸ್ತಾ ಇದ್ದೀವಿ ಅಂತೇಳಿ ನಾವು ಅನ್ಕೋತೀವಿ ಹೊರತು ತಿದ್ಕೊಳ್ಳೋಂಥ ಪ್ರಯತ್ನವನ್ನು ಈ ಕಾರ್ಯಕ್ರಮ ನೋಡಿದ್ಮೇಲೆ ನೀವು ಮಾಡಬೇಕು. ಆ ತಿದ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ಕೊಂಡಾಗ್ಲೇ ಒಂದು ಸಾಮರಸ್ಯತೆ, ಒಂದು ದಾಂಪತ್ಯ ಜೀವನ, ಒಂದು ಉದ್ಯೋಗ ಜೀವನ, ಒಂದು ಪಾರ್ಟ್ನರ್ಶಿಪ್ಲಿರ್ತಕ್ಕಂತಹ ಒಂದು ಅನ್ಯೋನ್ಯತೆ, ಒಂದು ಪ್ರೀತಿ, ಇವೆಲ್ಲವೂ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಸಂಯೋಗ ಆಯ್ತಂದಾಗ ನಾವು ಜೀವನದಲ್ಲಿ ಒಂದು ಸಾರ್ಥಕತೆ ಅನುಭವಿಸ್ತೀವಿ. ನಾನು ಮಾಡಿದ್ದೇ ಸೇರಿ, ನಾನು ಇರೋದೇ ಸೇರಿ, ನಾನು ಹೀಗೇ ಮಾಡೋದು, ಯಾರು ಏನು ಬೇಕಾದ್ರೆ ಹಾಳಾಗೋಗ್ಲಿ ಅಂತ ಪ್ರಯತ್ನ ಪಟ್ಟರೆ ಯಾವುದೂ ಊರ್ಜಿತ ಆಗೋದಿಲ್ಲ, ಯಾವುದೂ ಉದರ ಆಗೋದಿಲ್ಲ. ಮತ್ತಷ್ಟು ವಿಶೇಷ ವಿಚಾರಗಳಿದ್ದಾವೆ, ಹೇಳ್ಕೊಡ್ತೀನಿ, ವೆಯ್ಟ್ ಮಾಡ್ತಾರೆ. ಕುಟುಂಬ ಕಲಹಗಳು, ಕುಟುಂಬದಲ್ಲಿ ಆಗ್ತಕ್ಕಂಥ ಆಸ್ತಿ ಪಾಸ್ತಿ ವಿವಾದಗಳು, ತಗಾದೆಗಳು, ಕೋರ್ಟು ಮೆಟ್ಲು ಹತ್ತುವಂಥ ಸಂಭವ ಇರೋದ್ರಿಂದ ಪುಬ್ಬ ನಕ್ಷತ್ರದವರು ಆದಷ್ಟು ಇದರಿಂದ ಜಾಗೃತಿ ಆಗಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಈಗಾಗಲೇ ಹಿಂದೆ ತಿಳಿಸ್ಕೊಟ್ರ ಪ್ರಕಾರ ಕುಜನ ಶಾಪವನ್ನು ಹೊತ್ಕೊಡಿರ್ತಕ್ಕಂತಹ ನೀವುಗಳು ಭೂಮಿಗೆ ಸಂಬಂಧಪಟ್ಟ ಅಧಿದೇವತೆಯ ಶಾಪ ಇರೋದ್ರಿಂದ ನಿಮಗೆ ಈ ವಾದ ವಿವಾದಗಳಿಗೆ, ಆಸ್ತಿ ಪಾಸ್ತಿ ತಗಾದೆಗಳಿಗೆ, ಕೋರ್ಟ್ ಕಚೇರಿಗಳಿಗೆ ಎಡತಾಕುವಂತಹ ಸಂಭವ ಇರೋದ್ರಿಂದ ಎಚ್ಚರಿಕೆ. ಆದರೂ ನೀವು ಮಾಡಬೇಕಾದ ಕೆಲಸ ಏನಪ್ಪ ಅಂತಂದಾಗ, ಈ ಪ್ರಭಾವಗಳನ್ನ ನಾವು ಕಳ್ಕೋಬೇಕು ಅಂತಂದಾಗ ಯೂನಿಫಾರ್ಮ್ ಹಾಕ್ಕೊಂಡು ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ನೀವು ಸಹಾಯವನ್ನು ಮಾಡಬೇಕು. ಇದೇನ ಪರಿಹಾರಪ್ಪ ಅಂತ ನೀವು ಕೇಳ್ಬೋದು. ಎಂತೆಂಥ ಅದ್ಭುತ ಪರಿಹಾರಗಳನ್ನು ಈ ನಕ್ಷತ್ರ ಸಂಬಂಧಪಟ್ಟ ವಿಚಾರಗಳಲ್ಲಿ ಜ್ಯೋತಿಷಾಸ್ತ್ರ ಹೇಳ್ತದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಯೂನಿಫಾರ್ಮ್ ಹಾಕೊಂಡು ಮಾಡ್ತಕ್ಕಂಥ ಕೆಲಸಗಾರರು ಯಾರು? ಒಬ್ಬರು ಡ್ರೈವರು, ಒಬ್ಬರು ಪೊಲೀಸು, ಒಬ್ಬರು ಸೆಕ್ಯೂರಿಟಿ ಗಾರ್ಡು, ಇನ್ನೊಬ್ಬರು ಗೂರ್ಖ ಅಥವಾ ಡಾಕ್ಟರ್ಸ್ ಈ ಥರ ಹೇಳ್ತೀವಿ, ಅಥವಾ ಈ ಲಾಯರ್ಸ್ ಏನು ಹೇಳ್ತೀವಿ, ಇವರೆಲ್ಲ ಯೂನಿಫಾರ್ಮ್ ಹಾಕೊಂಡು ಕೆಲಸ ಮಾಡ್ತಕ್ಕಂಥವ್ರು. ಯೂನಿಫಾರ್ಮ್ಗೂ ಇದಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು. ಯೂನಿಫಾರ್ಮ್ಗೂ ಕುಜನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅವ್ರು ಎಲ್ರಿಗೂ ಕೂಡ ಯಾವುದಾದ್ರೂ ಒಂದು ಲೆಕ್ಕಾಚಾರದಲ್ಲಿ ಆ ಯೂನಿಫಾರ್ಮ್ನ ದಾನ ಮಾಡೋದಾಗಿರಲಿ ಅಥವಾ ಅದಕ್ಕೆ ಸಹಾಯ ಮಾಡೋದಾಗಿರಲಿ ನೀವು ಮಾಡ್ತಾ ಬಂದರೆ ಈ ಮಕ ನಕ್ಷತ್ರಗಿರ್ತಕ್ಕಂತಹ ಈ ಕುಜನ ದೋಷಗಳು ಕೂಡ ಪರಿವರ್ತನೆ ಆಗ್ತದೆ. ಒಂದು, ಸುಬ್ರಹ್ಮಣ್ಯ ದೇವರಿಗೆ ಪನ್ನೀರನ್ನು ಕೊಟ್ಟು ಅಭಿಷೇಕ ಮಾಡ್ತಕ್ಕಂತಹದ್ದು ಮಂಗಳವಾರ ಮಾಡೋದ್ರಿಂದ ಈ ಕುಜನಿಗೆ ಸಂಬಂಧಪಟ್ಟಂತಹ ಮಕ ನಕ್ಷತ್ರ ದೋಷಗಳು ಪರಿವರ್ತನೆ ಆಗ್ತದೆ. ಕುಟುಂಬದಲ್ಲಿ ಕಲಹಗಳು, ವಾದಗಳು, ವಿವಾದಗಳು ನಡೀತಕ್ಕಂಥದ್ದು ಸಹಜ. ಅದಕ್ಕೆ ಇನ್ನೊಂದಷ್ಟು ಎಕ್ಸ್ಟ್ರಾ ಫಿಟ್ಟಿಂಗು ಅಥವಾ ಎಕ್ಸ್ಟ್ರಾ ಮಾತುಗಳನ್ನು ಹಾಕಿ ಪ್ರಚೋದನೆ ಮಾಡೋದು ಬದಲು ಆ ಜಗಳ ಕದನವನ್ನು ನಿಲ್ಲಿಸಿ ಇಬ್ಬರಿಗೂ ಸಮಾಧಾನ ಮಾಡಿ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂತಹ ಮನೋಭಾವನೆಯನ್ನು ನೀವಲ್ಲಿ ಪ್ರದರ್ಶನ ಮಾಡೋ ಮುಖಾಂತರ ಈ ದೋಷವನ್ನು ಪರಿವರ್ತನೆ ಮಾಡ್ಕೊಳ್ಬೋದು. ಯಾಕಂದ್ರೆ ಹಿಂದಿನ ಜನ್ಮ ಮಾಡೋದು ಇದೇ ಕೆಲಸ, ನೀವು ಈ ಜನ್ಮದಲ್ಲೂ ಅದನ್ನೇ ಮಾಡ್ತಾ ಹೋದರೆ ಆ ದೋಷಗಳು ದ್ವಿಗುಣವಾಗ್ತಾ ಹೋಗ್ತದೆ. ಅದರಿಂದ ಯಾವುದೇ ಕುಟುಂಬ ಆಗಲಿ, ನಿಮ್ಮ ಕುಟುಂಬ ಅಲ್ಲ, ಅಕ್ಕಪಕ್ಕದಲ್ಲಿ, ಫ್ರೆಂಡ್ ಸರ್ಕಲಲ್ಲಿ, ಬಂಧು ಬಾಂಧವರಲ್ಲಿ ಅಥವಾ ವ್ಯಾವಹಾರಿಕವಾಗಿರ್ತಕ್ಕಂಥ ಉದ್ಯೋಗ ಸ್ಥಳ ಎಲ್ಲೇ ಆಗಿರಲಿ, ಜಗಳವನ್ನು ಬಿಡಿಸ್ತಕ್ಕಂತಹ, ನ್ಯಾಯವನ್ನು ಕೊಡಿಸ್ತಕ್ಕಂತಹ ವ್ಯಕ್ತಿ ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ನೀವು ಪರಿವರ್ತನೆ ರೂಪವಾಗಿ ಮಾಡ್ತಾ ಬಂದರೆ ನಿಮಗೆ ಆ ಇಂದಿನ ದೋಷದ ಕರ್ಮ ಫಲಗಳು ಬಿಡುಗಡೆ ಆಗ್ತದೆ. ನೋಡಿ, ಮುಳ್ಳನ್ನು ಮುಳ್ಳಿಂದೇ ತೆಗಿತಕ್ಕಂತಹ ಒಂದು ವೈಶಿಷ್ಟ್ಯತೆ ಜ್ಯೋತಿಷಾಸ್ತ್ರದಲ್ಲಿದೆ ಅಂತಂದರೆ ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಸುಮ್ಮನೆ ಆ ರಾಶಿ ಕಲ್ಲು ಹಾಕೊಳ್ಳಿ, ಈ ನೇಮ್ ಚೇಂಜ್ ಮಾಡ್ಕೊಳ್ಳಿ, ಆ ಉಂಗುರ ಹಾಕೊಳ್ಳಿ, ಇದಷ್ಟೇ ನಿಮ್ಗೆ ಗೊತ್ತಿರ್ತದೆ ಹೊರತು ಮುಳ್ಳನ್ನು ಮುಳ್ಳಿಂದೇ ತೆಗಿತಕ್ಕಂತಹ ಪ್ರಭಾವಗಳು ನಮಗೆ ಅರ್ಥ ಆಗಬೇಕು ಅಂದಾಗ ನಾವು ಇಂದಿನ ಜನ್ಮದಲ್ಲಿ ನಮ್ಮ ನಕ್ಷತ್ರಕ್ಕೆ ಇರತಕ್ಕಂತಹ ದೋಷಗಳು ಏನಿದೆ ಅಂತಕ್ಕಂಥದ್ದನ್ನ ಶಾಸ್ತ್ರದ ಮುಖಾಂತರ ಉಲ್ಲೇಖ ಆಗಿರತಕ್ಕಂಥ ನಿಖರತೆಗಳನ್ನು ನಾವು ತಿಳ್ಕೊಂಡಂದಾಗ ನಾವು ಮತ್ತೆ 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 ತಪ್ಪುಗಳನ್ನ ಮಾಡ್ತಿರ್ತೀವಿ. ಅಂದರೆ ನಾವು ಮಾಡ್ತಿದ್ದಂತಲ್ಲ, ಆ ಪ್ರಭಾವದಲ್ಲಿ ನಾವು ಹುಟ್ಟಿದ್ದೀವಿ, ಮತ್ತೆ ಅದೇ ಪ್ರಭಾವಗಳನ್ನ ಉಳ್ಕೊಂಡು ಹೋಗ್ತಾ ಇರ್ತೀವಿ, ಮತ್ತೆ ಅದೇ ತಪ್ಪುಗಳನ್ನ ಮಾಡ್ತಾ ಇರ್ತೀವಿ, ಮತ್ತೆ ಆ ಪ್ರಭಾವಗಳಿಂದ ನಮ್ಮ ದೋಷಗಳೇನಾಗುತ್ತೆ ದ್ವಿಗುಣವಾಗ್ತಾ ಆಗ್ತಾ 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 ಒಂದಿನ ಆ ಮನುಷ್ಯ ಆ ಒಂದು ಪ್ರಭಾವದಲ್ಲೇ ನಾಶವಾಗಿ ಹೋಗ್ತಾನೆ. ಅದಕ್ಕೆ ಈ ಮಾನವ ಜನ್ಮ ಅಂತಕ್ಕಂಥದ್ದು ಭಾಳ ವಿಶೇಷತೆಯಿಂದ ಕೂಡತಕ್ಕಂಥ ಜನ್ಮ. ಈ ಥರದ್ದೆಲ್ಲ ಪರಿವರ್ತನೆಗಳನ್ನ ನೋಡಿಕೊಂಡಾಗ, ಆ ತಪ್ಪುಗಳನ್ನ ಸರಿಪಡಿಸ್ಕೊಂಡಾಗ ನಾವು ಇಲ್ಲೇ ಪರಿವರ್ತನೆ ಆಗ್ತೀವಿ.
ಈ ಪರಿವರ್ತನೆಗಳು ಆದಾಗ ಮನುಷ್ಯ ನಿಜವಾದ ಜೀವನ ಏನಾಗುತ್ತೆ ಪ್ರಾರಂಭ ಆಗ್ತದೆ. ಇದನ್ನು ಮಾಡ್ಕೊಂಡೋಗಿ ಅತ್ತಿ ಮರಕ್ಕೆ ಆದಷ್ಟು ಪೂಜೆನ ಮಾಡಿ ಶುಕ್ರವಾರ 6 ಪ್ರದಕ್ಷಿಣೆನ ಬರಬೇಕು ಅತ್ತಿ ಮರ. ಈ ರೀತಿ ಹಲವಾರು ಪ್ರಕ್ರಿಯೆಗಳನ್ನ ಮಾಡ್ಕೊಂಡು ಹೋದಾಗ ನಿಮ್ಮ ಸರ್ವ ದೋಷಗಳು ನಿವಾರಣೆ ಆಗ್ತದೆ. ಪುಬ್ಬ ನಕ್ಷತ್ರರು ತುಂಬ ಲಕ್ಕಿ ಸ್ಟಾರ್ ಅಂತ ಹೇಳ್ತೀನಿ. ಆ ಲಕ್ಕು ನಮಗೆ ಒದಗಿ ಬರಲಿ, ಅತಿ ಶೀಘ್ರವಾಗಿ ಒಳ್ಳೆಯದಾಗಲಿ.